ಹಾಯ್ ಸ್ನೇಹಿತರೆ, ನಾವು ಇವತ್ತು ಬಂದಿದ್ದೀವಿ ಹಿಂದೂಪುರದಲ್ಲಿರುವಂಥ ಲೇಪಾಕ್ಷಿ ಅಂದರೆ ಏಕನಂದಿ ಶಿಲಾ ವಿಗ್ರಹದಲ್ಲಿ ಬಂದಿದ್ದೀವಿ ಇವತ್ತು ನಾವು. ನೋಡಿ, ಇದೆ ನಂದಿ. ನೋಡಿ ಸ್ನೇಹಿತರೆ, ಇದೆ ನಂದಿ, ಏಕಶಿಲಾ ನಂದಿ. ಇದು ವಿಜಯನಗರ ಸಾಮ್ರಾಜ್ಯದ ರಾಜರು ಕೂಡ ಇದಿದೆ ಅಂತ ಅನಿಸುತ್ತೆ. ನೋಡಿ, ಒಂದೇ ಬಂಡೆಯಲ್ಲಿ ಮಾಡಿರುವಂಥ ಏಕಶಿಲಾ ನಂದಿ. ಪ್ರಪಂಚದಲ್ಲೇ ಅತಿ ಎತ್ತರವಾದ ನಂದಿ ಇದೆ, ಏಕಶಿಲಾ ನಂದಿ. ನೋಡಿ ಸ್ನೇಹಿತರೆ, ಇದೆ ಪ್ರಪಂಚದಲ್ಲಿ ಒಂದೇ ಬಂಡೆಯಲ್ಲಿ ಮಾಡಿರುವಂಥ ಏಕಶಿಲಾ ನಂದಿ. ಇದರ ಪ್ರತೀತಿ ವಿಜಯನಗರ ಸಾಮ್ರಾಜ್ಯದ ಸಾಮಂತ ಅರಸರು ನಿರ್ಮಿಸಿದ್ದಾರೆ ಅಂತ ಒಂದು ಪ್ರತೀತಿ ಇದೆ ಈ ನಂದಿಗೆ. ಇಡೀ ಭಾರತದಲ್ಲೇ ಅತ್ಯಂತ ಪ್ರಸಿದ್ಧವಾದ ಏಕಶಿಲಾ ನಂದಿ. ನೋಡಿ ಸ್ನೇಹಿತರೆ, ಅದೇ ನೋಡಿ ಜಟಾಯು ಪಕ್ಷುವಿನ ಇಲ್ಲೇ ಏಕಶಿಲಾ ನಂದಿ ಇದೆ, ಮತ್ತು ಜಟಾಯು ಕೂಡ ಅಲ್ಲೇ ಇದೆ. ಅಂದರೆ ರಾಮಾಯಣದಲ್ಲಿ ಶ್ರೀರಾಮನು ಈ ಸ್ಥಳಕ್ಕೆ ಬಂದಿದ್ದಾನೆ, ಮತ್ತು ಸೀತೆಯನ್ನು ರಾವಣ ಹೊತ್ಕೊಂಡು ಹೋಗ್ತಾ ಇರೋ ಟೈಮಲ್ಲಿ ಹಲ್ಲೆಗೆ ಒಳಗಾದ ಜಟಾಯು ಈ ಸ್ಥಳದಲ್ಲಿ ಬಿತ್ತು ಅಂತ ಒಂದು ನಂಬಿಕೆ ಇದೆ. ಮತ್ತು ರಾಮ ಅದನ್ನು ಲೇಪಕ್ಷಿ ಅಂತ ಕರೀತಾನೆ. ಲೇಪಕ್ಷಿ ಇವತ್ತು ಲೇಪಾಕ್ಷಿ ಆಗಿ ಪರಿವರ್ತನೆ ಆಗಿದೆ. ಅಂದರೆ ಅದೇ ಈ ಊರಿಗೆ ಈಗ ಲೇಪಾಕ್ಷಿ ಅಂದರೆ ಲೇಪಕ್ಷಿನೇ ಲೇಪಾಕ್ಷಿ ಅಂತ ಆಗಿದೆ. ನೋಡಿ ಅನಿಸುತ್ತೆ, ಇದು ಏಕಶಿಲಾ ನಂದಿ. ನೋಡಿ, ನಾವಿವತ್ತು ಲೇಪಾಕ್ಷಿಗಿದ್ದೀವಿ ಸ್ನೇಹಿತರೆ. ಮನಮೋಹಕ ದೃಶ್ಯ ಎಲ್ಲೂ ಇಲ್ಲ. ಇಲ್ಲೇ ನಿಮಗೆ ಈ ಸ್ಥಳದಲ್ಲೇ ಒಳ್ಳೆ ಉದ್ಯಾನವನ ಸಿಗುತ್ತೆ. ಇಲ್ಲಿ ನೀವೆಲ್ಲ ಆರಾಮಾಗಿ ರೆಸ್ಟ್